ಪ್ರೈಸ್ ದಿ ಲಾರ್ಡ್. 2 ದಿವಸ ನಮ್ಮ ಮಧ್ಯದಲ್ಲಿ ಬಂದು ಸೇವೆ ಮಾಡಿದಂಥ ಮಾರ್ಲೋನ್ ಮ್ಯಾಕ್ಲಿನ್ ಅವರು ನಮ್ಮ USA ಇಂದ ಇಲ್ಲಿವರೆಗೂ ಬಂದು ನಮ್ಮ ಮಧ್ಯದಲ್ಲಿ ಸೇವೆ ಮಾಡಿದ್ದಾರೆ. ಫಸ್ಟ್ ಐ ರಿಕ್ವೆಸ್ಟ್ ಪಾಸ್ಟರ್ ಮಾರ್ಲೋನ್ ಮ್ಯಾಕ್ಲಿನ್ ಎನ್ನುವ್ರನ್ನ ನಾವು ಸ್ವಾಗತ ಮಾಡೋದು. ನಾವು ವೆಲ್ಕಮ್ ಯು ಫಾರ್ ವಿಕ್ಟರಿ ಇಂಟರ್ನ್ಯಾಷನಲ್ AG ವರ್ಶಿಪ್ ಸೆಂಟರ್ ಆನ್ ಬಿಹಾಫ್ ಆಫ್ ಅವರ್ ಸೀನಿಯರ್ ಪಾಸ್ಟರ್. Pastor, thank you so much for accepting the invitation and for being with us. And today also we are blessed that you are here with us. And thank you so much. ಇವ್ರನ್ನ ನಮ್ಮ ಸಭೆಗೆ ಇಂಟ್ರೊಡ್ಯೂಸ್ ಮಾಡಿರೋದು ನಮ್ಮ ಪ್ರಿಯ ಪೌಲ್ ಅಂಕಲ್ ಅವರು. ಕಳೆದ 2 ದಿವಸ ಅವರು ಇಲ್ಲಿ ಬಂದು ಸೇವೆ ಮಾಡಿದ್ದಾರೆ. ಎಲ್ರಿಗೂ ಆಶೀರ್ವಾದಕರವಾಗಿತ್ತು ಅಂತ ನಾನು ನಂಬ್ತಾ ಇದ್ದೇನೆ. ನೀವೆಲ್ಲರೂ ಆರ್ ಯು ಪೀಪಲ್ ಬ್ಲೆಸ್ಡ್? ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಸೋ ಮಚ್. ನಾವು ಅವರು USA ಅಲ್ಲಿ ಹುಟ್ಟಿದವರು, ಅಲ್ಲಿಂದ ಟರ್ಕಿ ಪ್ರದೇಶಕ್ಕೆ ಸೇವೆಗಾಗಿ ಮಿಷನರಿಯಾಗಿ ಅಲ್ಲಿ ಹೋದ್ರು. ಅಲ್ಲಿ ಇಸ್ಲಾಂ ಧರ್ಮದವ್ರನ್ನ ಅನೇಕರನ್ನು ದೇವರ ಕಡೆಗೆ ನಡೆಸಲಿಕ್ಕೆ ದೇವರು ಅಲ್ಲಿ ಉಪಯೋಗಿಸಿದ್ರು. 1 ವರ್ಷ ಅಲ್ಲಿದ್ರು. ಅದಾದ ನಂತರ ಅವರಿಗೆ ವೀಸಾದು ಎಕ್ಸ್ಟೆನ್ಷನ್ ಸಿಗಲಿಲ್ಲ. ಅಲ್ಲಿಂದ ದೇವರು ಹೊರಗಡೆ ಕರೆ ತಂದರು ಮತ್ತು ಇಟಲಿಯಲ್ಲಿ ಈಗ ಅವರು ಅದೇ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಸೌತ್ ಆಫ್ರಿಕಾ ಮತ್ತು ಝಾಂಬಿ, ಜಿಂಬಾಬ್ವೆ ಅನೇಕ ಕಡೆಗಳಲ್ಲಿ ಮಿಷನರಿ ಆಗಿ ಹೋಗಿದ್ದಾರೆ. ಸೊ ಮೊದಲನೇ ಸಾರಿ ಇದೇ ಫಸ್ಟ್ ಟೈಮ್ ವಿಸಿಟೆಡ್ ಇಂಡಿಯಾ. ದಿಸ್ ಇಸ್ ದ ಫಸ್ಟ್ ಟೈಮ್ ವಿಸಿಟ್ ಟು ಅವರ್ ಚರ್ಚ್ ಆಲ್ಸೋ. ಮೊದಲನೇದಾಗಿ ಭಾರತ ಪ್ರದೇಶಕ್ಕೆ ಬಂದು ನಮ್ಮ ಮಧ್ಯದಲ್ಲಿ, ಅದು ನಮ್ಮ ಸೇವೆಯಲ್ಲಿ, ನಮ್ಮ ಸಭೆಯಲ್ಲಿ ಬಂದು ಅವ್ರು ಸೇವೆ ಮಾಡ್ತಾ ಇರೋದು ನಾವೆಲ್ಲರೂ ಆಶೀರ್ವಾದ ಪೂರ್ವಕರಾಗಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಈಗ ಅವರ ಸಮಯ. ನಾವು ಹ್ಯಾಂಡ್ ಓವರ್ ದ ಮೈಕ್ರೋಫೋನ್ ಟು ಅ ಪಾಸ್ಟರ್. ಇವರ ಜೊತೆಯಲ್ಲಿ CJ ರಿಚ್ ಅನ್ನುವಂಥ ಇನ್ನೊಬ್ಬ ಸೇವಕರು ಅಮೇರಿಕದಿಂದ ಅವರು ಬಂದಿದ್ದರು. ಅವರಿಗೆ ಕಾರಣಾಂತರದಿಂದ ಹುಷಾರಿಲ್ಲ. ಇವರಿಬ್ಬರು ಕಳೆದ 2 ದಿನದಿಂದ ನಮ್ಮ ಮಧ್ಯದಲ್ಲಿ ಸೇವೆ ಮಾಡ್ತಾ ಇದ್ರು. ಇವತ್ತು ನಮ್ಮ ಮಧ್ಯದಲ್ಲಿ ಇರುವಂಥ ಸೇವಕರು ಸೇವೆ ಮಾಡ್ತಾರೆ. 2 ಕರಗಳನ್ನು ತಟ್ಟಿ ಸ್ವಾಗತ ಮಾಡೋಣ. ವಿ ವೆಲ್ಕಮ್ ಪಾಸ್ಟರ್ ಮ್ಯಾಕ್ಲಿನ್, ಪ್ಲೀಸ್. It's wonderful to be in Bengaluru. ಬೆಂಗಳೂರಿನಲ್ಲಿ ಆಗಿರೋದು ಬಹಳ ಉತ್ತಮವಾದದ್ದು, ಸುಂದರವಾಗಿದೆ. Thank you for your kind and generous welcome. ನಿಮ್ಮ ಹೃದಯ ತುಂಬಿದಂತ ಸ್ವಾಗತಕ್ಕಾಗಿ ನಾನು ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. Let's turn to Matthew chapter 6. ಮತ್ತಾಯನ ಬರೆದಂತ ಸುವಾರ್ತೆ 6ನೇ ಅಧ್ಯಾಯದ ಕಡೆ ನಮ್ಮ ಸತ್ಯವೇದ ಗ್ರಂಥವನ್ನು ತಿರುಗಿಸಿಕೊಳ್ಳೋಣ. And beginning at verse 9. 9ನೇ ವಾಕ್ಯದಿಂದ ನಾವು ಆರಂಭಿಸಿಕೊಳ್ಳೋಣ. We see Jesus teaching us how to pray. ಯೇಸು ಸ್ವಾಮಿ ಯಾವ ರೀತಿ ಪ್ರಾರ್ಥನೆ ಮಾಡಬೇಕೆಂದು ನಮಗೆ ಕಲಿಸುತ್ತಾ ಇರುವಂತಹ ಭಾಗವನ್ನು ನಾವು ದೇವರ ವಾಕ್ಯದಲ್ಲಿ ಗಮನಿಸಲಿಕ್ಕೆ ಸಾಧ್ಯ. And this is the portion of scripture that we call the Sermon on the Mount. ಈ ನಾವು ಓದಲ್ಪಟ್ಟಂತೆ ಈ ಅಧ್ಯಾಯದ ಕುರಿತಾಗಿ ಹೇಳುವುದು ಪರ್ವತ ಪ್ರಸಂಗ ಎಂದು ನಾವು ಕರೆಯುತ್ತೇವೆ. And it's the longest sermon that was recorded of what Jesus taught. ನಮ್ಮ ಕರ್ತನಾದಂಥ ಯೇಸು ಸ್ವಾಮಿ ತನ್ನ ಉಪದೇಶ ಮಾಡಿದ್ರಲ್ಲಿ ಪ್ರಾಮುಖ್ಯವಾಗಿ ಅತಿ ಉದ್ದನೆಯ ಒಂದು ಪ್ರಸಂಗವನ್ನ ಚಿತ್ರೀಕರಿಸಿದ್ದು ಮತ್ತು ಬರೆಯಲ್ಪಟ್ಟಂತ ಅಧ್ಯಾಯಗಳಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯ. And he said, after this manner therefore pray. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, Our Father which art in heaven, hallowed be thy name. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧವೆಂದು ಎಣಿಸಲಿ. Thy kingdom come, thy will be done in earth as it is in heaven. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. Give us this day our daily bread, and forgive us our debts as we forgive our debtors. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. And lead us not into temptation, but deliver us from evil. ನಮ್ಮನ್ನು ಶೋಧನೆ ಒಳಗಡೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. For thine is the kingdom and the power and the glory forever. Amen. ನೀನು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಕಾರಣ ರಾಜ್ಯವು ಮಹತ್ವವು ಘನವು ಆತನದೇ. One of the most radical statements in all of Scripture was made in this prayer. ಸತ್ಯವೇದ ಗ್ರಂಥದಲ್ಲಿ ಬಹಳವಾಗಿ ಗಂಭೀರವಾದಂತ ಒಂದು ಪ್ರಾರ್ಥನೆಯನ್ನ, ಒಂದು ವರದಿಯನ್ನ ಈ ಪ್ರಾರ್ಥನೆಯ ಒಳಗಡೆ ಅವರು ಮಾಡಿದವರಾಗಿದ್ದಾರೆ. When Jesus said, pray this way. ಯೇಸು ಸ್ವಾಮಿ ತಾನು ಈ ರೀತಿ ಹೇಳಿದ್ರು, ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು. Our Father. ನಮ್ಮ ತಂದೆಯೇ. He didn't say my Father. ಆತನು ಹೇಳಲಿಲ್ಲ ನನ್ನ ತಂದೆ ಎಂದು. He said our
Father. ಆತನು ಹೇಳಿದನು ನಮ್ಮ ತಂದೆ. We worship not a God that's off in outer space that we have to try to figure out, oh, what do we have to do to worship him? ನಾವು ಸೌರ ಮಂಡಲದಲ್ಲಿ ಎಲ್ಲೋ ಅಡಗಿರುವಂತ ಒಂದು ದೇವರನ್ನ ಅಲ್ಲ ನಾವು ಆರಾಧನೆ ಮಾಡ್ತಾ ಇರೋದು. ಆತನನ್ನು ಆರಾಧನೆ ಮಾಡಬೇಕಾದ್ರೆ ನಾವು ಏನು ಮಾಡಬೇಕೆಂದು ನಾವು ಚಿಂತಾಕ್ರಾಂತರಾಗತಕ್ಕಂತ ವಿಷಯ ನಮಗಿಲ್ಲ. What do we have to do to make him favor us? ಆತನು ನಮ್ಮ ಮೇಲೆ ದಯೆ ತೋರಿಸಲಿಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕು? What kind of sacrifice do we have to make? ಯಾವ ರೀತಿಯುಳ್ಳಂತ ಯಜ್ಞವನ್ನ ಆತನಿಗಾಗಿ ನಾವು ಸಮರ್ಪಿಸಬೇಕು? He is our Father. ಆತನು ನಮ್ಮ ತಂದೆ. He has taken responsibility for us. ಆತನು ನಮಗೋಸ್ಕರವಾಗಿ ಎಲ್ಲಾ ಜವಾಬ್ದಾರಿಯನ್ನ ಆತನು ಹೊತ್ತುಕೊಂಡಿದ್ದಾನೆ. It's up to him to feed us. ನಮ್ಮನ್ನು ಪೋಷಿಸುವಂತದ್ದು ಆತನ ಕೆಲಸ. And to clothe us. ನಮ್ಮನ್ನು ಉಡಿಸುವುದು ಆತನ ಕೆಲಸ. And to provide shelter for us. ನಮಗೆ ಬೇಕಾದಂತ ಸಂರಕ್ಷಣೆಯನ್ನು ಒದಗಿಸಿಕೊಡುವುದು ಆತನ ಕೆಲಸ. And all through the Sermon on the Mount, Jesus said, take no thought of tomorrow. ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ತಾನು ಮಾಡಿದಂತ ಪರ್ವತ ಪ್ರಸಂಗದಲ್ಲಿ ತಾನು ಈ ರೀತಿ ಹೇಳಿದನು, ನಾಳೆಯ ಕುರಿತಾಗಿ ನೀವು ಒಂದು ಕಾಲದಲ್ಲಿ ಚಿಂತೆ ಪಡಬೇಡ್ರಿ. Your Father knows what you have need of. ನಿಮಗೆ ಯಾವುದು ಇಲ್ಲ ಎನ್ನುವುದು, ನಿಮಗೆ ಯಾವುದು ಅವಶ್ಯಕತೆ ಎನ್ನುವುದು ನಿಮ್ಮ ತಂದೆಯಾದಂತ ದೇವರು ಆತನು ಚೆನ್ನಾಗಿ ಬಲ್ಲವನಾಗಿದ್ದಾನೆ. There's nothing that you can do to make yourself loved by him more than he already does. ಆತನು ನಿನ್ನನ್ನು ಮುಂಚಿತವಾಗಿ ಪ್ರೀತಿ ಮಾಡಿದ್ದರಿಂದ ನೀನು ಇನ್ನ ಆತನು ನಿನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡುವುದಕ್ಕಾಗಿ ನೀನು ಬೇರೆ ಯಾವ ಸಂಗತಿಗಳನ್ನು ಅಧಿಕವಾಗಿ ತೋರ್ಪಡಿಸತಕ್ಕಂತ ಅವಶ್ಯಕತೆ ಇಲ್ಲ. He is our Father. ಆತನು ನಮ್ಮ ತಂದೆ. All of us, all of mankind. ಎಲ್ಲ ಮಾನವ ಕುಲದವರು. The very first statement that God made about us in the scripture is, let us make man in our image and after our likeness. ಸತ್ಯವೇದ ಗ್ರಂಥದಲ್ಲಿ ದೇವರು ತನ್ನ ಮಾನವ ಕುಲದ ಕುರಿತಾಗಿ ಮನುಷ್ಯನ ಕುರಿತಾಗಿ ಆತನು ತಾನು ಮನುಷ್ಯನನ್ನು ಹೋಲಿಸಿ ಆತನು ಮಾತನಾಡಿದಂತ ಮೊದಲನೆಯ ಮಾತಾಗಿರುತ್ತದೆ. ನಾವು ಆದಿಕಾಂಡ ಬರೆದಂತ ಪುಸ್ತಕದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ನಾವು ನಮ್ಮ ಸ್ವರೂಪದಲ್ಲೂ ನಮ್ಮ ಹೋಲಿಕೆಗೆ ಸರಿಯಾಗಿಯೂ ನಾವೊಂದು ಮನುಷ್ಯನನ್ನು ಉಂಟು ಮಾಡೋಣ ಎಂದು ಕರ್ತನು ಮೊದಲು ಆತನು ನುಡಿದವನಾಗಿದ್ದನು. He wants us to be just like him. ನಾವು ಆತನ ಹಾಗೆ ಇರಬೇಕೆಂದು ಆತನು ನಮ್ಮ ಕುರಿತಾಗಿ ಅಪೇಕ್ಷಿಸುತ್ತಾನೆ. He wants us to love as he loves. ಆತನು ನಮ್ಮನ್ನು ಪ್ರೀತಿ ಮಾಡುವ ಹಾಗೆ ನಾವು ಆತನನ್ನು ಪ್ರೀತಿ ಮಾಡಬೇಕೆಂದು ಕರ್ತನು ಇಚ್ಛಿಸುತ್ತಾನೆ. He wants us to know him the same as he knows us. ಆತನು ನಮ್ಮ ಕುರಿತಾಗಿ ಎಲ್ಲವನ್ನು ಬಲ್ಲವನಾಗಿರುವುದರಿಂದ ನಾವು ಆತನ ಕುರಿತಾಗಿ ಸಮಸ್ತವನ್ನು ಬಲ್ಲವರಾಗಿರಬೇಕೆಂದು ನಮ್ಮ ಕುರಿತಾಗಿ ಕರ್ತನು ಅಪೇಕ್ಷಿಸುತ್ತಾನೆ. He's not just waiting for you to make a mistake. ನೀನು ಒಂದು ತಪ್ಪು ಮಾಡುವುದಕ್ಕೋಸ್ಕರವಾಗಿ ನನ್ನ ದೇವರು ಕಾಯ್ತಾ ಇಲ್ಲ. And ready to destroy you and send you to hell the second you make a mistake. ನೀನು ಎರಡನೇ ಸಾರಿ ಮತ್ತೆ ತಪ್ಪು ಮಾಡಿದಾಗ ನಿನ್ನನ್ನು ಶಿಕ್ಷಿಸಿ ನಿನ್ನನ್ನು ನರಕಕ್ಕೆ ತಳ್ಳಿ ಬಿಡಲಿಕ್ಕಾಗಿ ಕರ್ತನು ಒಂದು ಕಾಲದಲ್ಲಿ ಇಚ್ಛೆ ಪಡೋದಿಲ್ಲ. No, he loves us. ಕಾರಣವೇನೆಂದ್ರೆ ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾನೆ. And no father, when a baby is learning to walk, beats him because he falls down. ನಡೆಯಲಿಕ್ಕೋಸ್ಕರವಾಗಿ ಕಲಿತಾ ಇರುವಂತ ಒಂದು ಚಿಕ್ಕ ಮಗು ಅದು ಸರಿಯಾಗಿ ನಡೆಯದೆ ಹೋದರೆ ತಂದೆ ಒಂದು ಕಾಲದಲ್ಲಿ ಆ ಮಗುವನ್ನು ದಂಡಿಸೋದಿಲ್ಲ. When we're born again, we begin as babies. ನಾವು ಮರಳಿ ಹುಟ್ಟಿದಾಗ ನಾವು ಪ್ರತಿಯೊಬ್ಬರು ಒಂದು ಚಿಕ್ಕ ಶಿಶುಗಳಾಗಿ ನಾವು ಮರಳಿ ಹುಟ್ಟಿದ್ದು. Just as in the natural we do. ನಾವು ಪ್ರಕೃತಿ ಪರವಾಗಿ ನಾವು ಮಾಡುವ ಹಾಗೆ ಇದು ಇಲ್ಲಿ ಸಂಭವಿಸಿತು. And it takes time for us to learn what it means to be the sons of God. ನಾವು ದೇವರ ಮಕ್ಕಳಾಗಿ ನಾವು ಮಾರ್ಪಡಲಿಕ್ಕೋಸ್ಕರವಾಗಿ ಆ ಪಕ್ವತೆವರೆಗೂ ನಾವು ಬೆಳೆಯುವುದಕ್ಕೋಸ್ಕರವಾಗಿ ಅನೇಕ ಸಂಗತಿಗಳಲ್ಲಿ ನಾವು ಹಾದು ಹೋಗಿ ನಾವು ಶಿಕ್ಷಿತರಾಗಿ ನಾವು ಬೆಳೆದು ಬರಬೇಕು. In the first chapter of John, he says, to as many as received him gave he power to become the sons of God. ಯೋಹಾನನ ಬರೆದಂತ ಸುವಾರ್ತೆ 1ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಗಮನಿಸುತ್ತೇವೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರವನ್ನು ದೇವರು ಕೊಟ್ಟವನಾಗಿದ್ದಾನೆ. And just as a baby learns to crawl and then he learns to walk. ಒಂದು ಚಿಕ್ಕ ಮಗು ಅದು ಜನಿಸಿದ ನಂತರವಾಗಿ ಅದು ಬೆಳೆದು ಅದು ತೆವಳುತ್ತಾ ಅನಂತರವಾಗಿ ನಡೆಯುವುದಕ್ಕೆ ಕಲಿಯುವ ಹಾಗೆ It delights our Father to see us grow
and learn new things. ನಾವು ದಿನ ಪ್ರತಿಯಾಗಿ ಹೊಸ ಕಾರ್ಯಗಳನ್ನು ಕರೆತು ಕರ್ತನಲ್ಲಿ ಬೆಳೆಯುವಂತದ ಸಂಗತಿಗಳನ್ನು ನಮ್ಮ ತಂದೆ ಕಂಡಾಗ ಆತನು ನಮ್ಮ ಕುರಿತಾಗಿ ಅವನು ಬಹಳ ಸಂತೋಷವುಳ್ಳವನಾಗಿರುತ್ತಾನೆ. And you are the delight of his heart. ನೀವು ಆತನ ಹೃದಯವನ್ನು ಸಂತೋಷಪಡಿಸುವಂತ ವ್ಯಕ್ತಿಗಳಾಗಿದ್ದೀರಿ. For too long the church has gotten things a little twisted. ಅನೇಕ ಶತಮಾನಗಳಿಂದ ಸಭೆಗಳು ಅನೇಕ ವಿಧವಾದಂತ ವಕ್ರತನಕ್ಕೆ ಒಳಪಟ್ಟಿದೆ. We're part of a family. We belong to one another. ಆದ್ರೆ ನಾವು ಮರೆಯಬಾರದಾಗಿರುವಂತ ಒಂದು ಸಂಗತಿ, ನಾವು ಪ್ರತಿಯೊಬ್ಬರು ಒಂದೇ ಕುಟುಂಬಕ್ಕೆ ಒಳಪಟ್ಟವರು, ನಾವು ಪ್ರತಿಯೊಬ್ಬರು ಒಂದೇ ಆಗಿದ್ದೇವೆ. We belong to him and we are made in his image. ನಾವು ಆತನಿಗೆ ಒಳಪಟ್ಟವರು, ಆತನ ಸ್ವರೂಪದಲ್ಲೂ ಆತನ ಹೋಲಿಕೆಗೆ ನಾವು ಸೃಷ್ಟಿಯಾಗಲ್ಪಟ್ಟವರು. I was standing in a line in a store one day. ನಾನು ಒಂದು ದಿವಸ ಒಂದು ಅಂಗಡಿಯ ಮುಂಭಾಗದಲ್ಲಿ ಸಾಲಿನಲ್ಲಿ ನಾನು ನಿಂತಿದ್ದೇನೆ. And completely out of the blue, God spoke to my heart. ದೇವರು ನನ್ನ ಹೃದಯದಲ್ಲಿ ಒಂದು ಕಾರ್ಯವನ್ನು ಆ ಸಮಯದಲ್ಲಿ ಮಾತನಾಡಿದನು. He says, I'm not a magician. ದೇವರು ಆತನು ಹೇಳಿದನು, ನಾನೊಂದು ಮಂತ್ರವಾದಿ ಅಲ್ಲ. I am a father raising a family. ನಾನು ಒಂದು ತಂದೆಯಾಗಿದ್ದೇನೆ, ಒಂದು ಕುಟುಂಬವನ್ನು ಪೋಷಿಸುವಂತ ತಂದೆಯಾಗಿದ್ದೇನೆ. And it stunned me when he said that. ನನಗೆ ದೇವರು ಆ ಮಾತುಗಳನ್ನು ನುಡಿದಾಗ ನನಗೆ ಬಹಳ ವಿಸ್ಮಯಕರವಾದಂತ ಒಂದು ಪದಗಳಾಗಿತ್ತು. Now you have to understand, I believe in miracles. ನೀವು ಅರ್ಥ ಮಾಡಿಕೊಳ್ಳಬೇಕು, ನಾನು ಅದ್ಭುತಗಳಲ್ಲಿ ನಾನು ನಂಬಿದವನಾಗಿದ್ದೇನೆ. I not only believe in miracles, I not only expect a miracle, ನಾನು ಅದ್ಭುತಗಳಲ್ಲಿ ನಂಬುವವನು ಮಾತ್ರವಲ್ಲ, ಅದ್ಭುತಗಳನ್ನು ನಾನು ನಿರೀಕ್ಷಿಸುವಂತ ವ್ಯಕ್ತಿಯಾಗಿದ್ದೇನೆ. I depend on them. ನಾನು ಅದ್ಭುತಗಳ ಮೇಲೆ ನಾನು ಆಧಾರವೂ ಸಹ ಗೊಂಡವನಾಗಿದ್ದೇನೆ. Because I don't know what's going on in this world around me. ಇಲ್ಲಿ ನನ್ನ ಸುತ್ತಮುತ್ತಿರುವಂತ ಪ್ರಪಂಚದಲ್ಲಿ ಏನೇನು ಸಂಭವಿಸುತ್ತಾ ಇದೆ ಎನ್ನುವುದು ನನಗೆ ಒಂದು ಕಾಲದಲ್ಲಿ ತಿಳಿಯುವುದಿಲ್ಲ. But my Father does. ಆದ್ರೆ ನಮ್ಮ ತಂದೆ ಚೆನ್ನಾಗಿ ಬಲ್ಲವನಾಗಿದ್ದಾನೆ. And he provides for me sometimes before I even know that I have the need. ನನಗೆ ಒಂದು ಅವಶ್ಯಕತೆಗಳು ಬರುವುದಕ್ಕಿಂತ ಮುಂಚಿತವಾಗಿ ಅವಶ್ಯಕತೆ ಏನು ಎಂದು ನನಗೆ ತಿಳಿಯದೆ ಇರುವುದಕ್ಕಿಂತ ಮುಂಚಿತವಾಗಿ ನನ್ನ ತಂದೆ ನನ್ನ ಅವಶ್ಯಕತೆಗಳನ್ನು ಆತನು ಒದಗಿಸಿಕೊಡುವವನಾಗಿರುತ್ತಾನೆ. And he'll do the same for you. ನನಗೆ ಮಾತ್ರ ಮಾಡಿದವನಲ್ಲ, ಆ ಕರ್ತನು ಸಹ ನಿಮಗೂ ಮಾಡಲಿಕ್ಕೆ ಶಕ್ತನು. Amen. Amen. ಆಮೆನ್. But he's raising a family. He's more interested in my character. ಆತನು ಒಂದು ಕುಟುಂಬವನ್ನು ಪೋಷಿಸುವವನು, ಅದಕ್ಕಿಂತ ಅತ್ಯಧಿಕವಾಗಿ ದೇವರು ಆಸಕ್ತ ಭರಿತನಾಗಿರೋದು ನನ್ನ ಸ್ವಭಾವದಲ್ಲಾಗಿರುತ್ತಾನೆ. Than he is in performing miracles. ಆತನು ಅದ್ಭುತಗಳನ್ನ ಮಾಡುವುದರಲ್ಲೂ ಸಹ ಕರ್ತನು ಆಸಕ್ತನು. He's more interested in me growing into the fullness. ಆತನು ಅದ್ಭುತಗಳಲ್ಲಿ ಆತನು ಅತಿಯಾದಂತ ಆಸಕ್ತಿ ತೋರಿಸುವುದಕ್ಕಿಂತ ಹೆಚ್ಚಾಗಿ ನನ್ನ ಸ್ವಭಾವದಲ್ಲಿ ಪರಿಪಕ್ವತೆ ಉಳ್ಳವನಾಗಿ ಆತನು ಶಿರದವರೆಗೂ ಬೆಳಿಬೇಕೆಂದು ಕರ್ತನು ನನ್ನ ಕುರಿತಾಗಿ ಅಪೇಕ್ಷಿಸುತ್ತಾನೆ. The fullness of the stature of Jesus. ಈ ಕರ್ತನಾದಂತ ಯೇಸು ಕ್ರಿಸ್ತನ ಆ ಶಿರದವರೆಗೂ ಆ ಪಕ್ವತೆಯ ಸಂಪೂರ್ಣತೆಯಲ್ಲಿ ನಾ ಬೆಳಿಬೇಕೆಂದು ಕರ್ತನು ಅಪೇಕ್ಷಿಸುತ್ತಾನೆ. That's his purpose. This place, it says, called for his purpose. ಅದು ಆತನ ಉದ್ದೇಶವಾಗಿರ್ತದೆ. ಈ ಸಭೆಯ ಕುರಿತಾಗಿ ಹಲ್ಲೆಲೂಯ ಹೇಳಲ್ಪಡುವಂತ ಪದವಾಗಿರ್ತದೆ, ಕರ್ತನ ಉದ್ದೇಶಕ್ಕಾಗಿ ಕರೆಯಲ್ಪಟ್ಟವರು ಎಂದು. Amen. And his purpose, ಆತನ ಉದ್ದೇಶವು, his purpose ಆತನ ಉದ್ದೇಶವು is that we all come as one to the measure of the fullness of the stature of Christ. ನಾವು ಪ್ರತಿಯೊಬ್ಬರು ಕ್ರಿಸ್ತನ ಶಿರದವರೆಗೂ ಪರಿಪಕ್ವತೆ ಉಳ್ಳವರಾಗಿ ಸಂಪೂರ್ಣವಾಗಿ ನಾವು ಆತನವರೆಗೂ ಬೆಳೆದು ಬರಬೇಕೆಂದು ನಮ್ಮ ಕರ್ತನು ನಮ್ಮ ಪ್ರತಿಯೊಬ್ಬರ ಕುರಿತಾಗಿ ಅಪೇಕ್ಷಿಸುತ್ತಾನೆ. He's waiting for that day and he's rejoicing in that day. ಆ ದಿನಕ್ಕಾಗಿ ನನ್ನ ದೇವರು ಬಹಳವಾಗಿ ನಿರೀಕ್ಷಿಸ್ತಾ ಇದ್ದಾನೆ. ಆ ದಿನ ಸಮೀಪವಾದಾಗ ನನ್ನ ದೇವರು ಆ ದಿನದಲ್ಲಿ ಬಹಳವಾಗಿ ಸಂತೋಷನು ಪಡುತ್ತಾನೆ. And it's time for us to go forward. ಈ ದಿವಸವು ನಾವು ಆ ಕಾರ್ಯಗಳಿಗೋಸ್ಕರವಾಗಿ ಮುನ್ನುಗ್ಗಿ ಹೋಗತಕ್ಕಂತ ದಿವಸಗಳಾಗಿದೆ. See, if we don't know who our Father is, ನಮ್ಮ ತಂದೆ ಯಾರು ಎನ್ನುವುದು ನಾವು ತಿಳಿಯಲ್ಪಡದೆ ಇರುವುದಾದರೆ, we don't know who we are. ನಾವು ಯಾರು ಎಂದು ನಮ್ಮ ಕುರಿತಾದಂತ ಒಂದು ಸ್ವಂತ ತಿಳುವಳಿಕೆ ನಮಗಿರೋದಿಲ್ಲ. An orphan doesn't know who his father is. ಒಂದು ಅನಾಥನಿಗೆ ತನ್ನ ತಂದೆ ಯಾರು ಎನ್ನುವುದು ಅವನಿಗೆ ಗೊತ್ತಿಲ್ಲ. He doesn't have anybody that he can depend on. ಆತನಿಗೆ ಯಾರು ಇಲ್ಲದಿರೋದ್ರಿಂದ ಮತ್ತೊಬ್ಬರ ಮೇಲೆ ಅವನಿಗೆ ಭರವಸೆ ಇಡಲಿಕ್ಕೆ ಸಹ ಆಗೋದಿಲ್ಲ. He doesn't have anybody to tell him what it means to be a man. ಒಂದು ಮನುಷ್ಯನಾಗಿ ಬೆಳೆಯಲಿಕ್ಕೋಸ್ಕರವಾಗಿ ಯಾವ ಸಂಗತಿಗಳನ್ನು ಮಾಡಬೇಕಂತ ಆತನಿಗೆ ಹೇಳಿಕೊಡೋದಕ್ಕೆ, ಶಿಕ್ಷಿತರನ್ನಾಗಿ ಮಾಡುವುದಕ್ಕೆ ಅವನಿಗೆ ಹೇಳಿಕೊಡುವುದಕ್ಕೆ ಯಾರು ಇಲ್ಲ. And
I know what that's like because my father died when I was just 2 years old. ಕಾರಣ ಆ ಅನುಭವಗಳು ಏನು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಕಾರಣ ನಾನೊಂದು ಚಿಕ್ಕ 2 ವರ್ಷದ ಮಗುವಾಗಿದ್ದಾಗ ನನ್ನ ತಂದೆಯು ಈ ಲೋಕವನ್ನು ಬಿಟ್ಟು ಅವರು ಹೋದರು. And I never had a father who taught me what it meant to be a man. ಒಂದು ಮನುಷ್ಯನಾಗಿ ಬೆಳೆಯುವುದಕ್ಕೆ, ಒಂದು ಪರಿಪಕ್ವತೆ ಉಳ್ಳಂತ ಒಂದು ಮನುಷ್ಯನಾಗಿ ಬೆಳೆಯುವುದಕ್ಕೆ ಯಾವ ರೀತಿ ಬೆಳೀಲಿಕ್ಕೆ ಸಾಧ್ಯ ಅನ್ನಂತ ಸಲಹೆ ಕೊಡುವವರು ಯಾರು ನನಗೆ ಇರಲಿಲ್ಲ. And for the first half of my life I was wandering. ನನ್ನ ಜೀವನದ ಅರ್ಧ ಭಾಗದವರೆಗೂ ನಾನು ಬಹಳವಾಗಿ ನಾನು ಆಶ್ಚರ್ಯ ಪಡುತ್ತಾ ಇದ್ದೇನೆ. And it was like everybody else knew the rules of life, but I didn't. Nobody ever told me what they were. ಇಲ್ಲಿ ಬೇರೆ ಉಳಿದಂತ ಪ್ರತಿಯೊಬ್ಬರಿಗೂ ಅವರಿಗೆ ಜೀವನದ ಕೆಲವೊಂದು ನಿಯಮಗಳು, ಜೀವನದ ಕೆಲವೊಂದು ಷರತ್ತುಗಳು ಕುರಿತಾಗಿ ಅವರು ಚೆನ್ನಾಗಿ ಬಲ್ಲವರಾಗಿದ್ರು. ಆದ್ರೆ ನನಗೆ ಇದು ಯಾವ ಸಂಗತಿಯೂ ನನಗೆ ತಿಳಿದಿರಲಿಲ್ಲ. I was saved. I was baptized in the Holy Spirit. ನಾನು ರಕ್ಷಣೆ ಹೊಂದಿದವನಾಗಿದ್ದೇನೆ, ಪವಿತ್ರಾತ್ಮನಲ್ಲಿ ನಾನು ಅಭಿಷೇಕ ಹೊಂದಿದವನು ಸಹ ಆಗಿದ್ದೇನೆ. But I could never get victory in my life. ಆದ್ರೆ ನನ್ನ ಜೀವನದಲ್ಲಿ ಜಯ ಎನ್ನುವುದು ದೊರಕಲೇ ಇಲ್ಲ. Until I was 36 years old. ನಾನು 36 ವರ್ಷದವನ ಆಗುವವರೆಗೂ. And all of a sudden, ತಕ್ಷಣವಾಗಿ I started grieving for the loss of my father. ನನ್ನ ತಂದೆ ನನ್ನನ್ನು ಬಿಟ್ಟು ಹೋದಂತ ನಿಮಿತ್ತವಾಗಿ ನನ್ನ ತಂದೆಗಾಗಿ ನಾನು ಗೋಳಾಡಲಿಕ್ಕಾಗಿ ಪ್ರಾರಂಭಿಸಿದೆನು. And I wept for the years of loss. And I wept for hours. ನಾನು ನಷ್ಟಪಡಿಸಿಕೊಂಡಂತ ದಿವಸಗಳಿಗಾಗಿ, ನಾನು ನಷ್ಟಪಡಿಸಿಕೊಂಡಂತವರಿಗಾಗಿ ನಾನು ಗಟ್ಟಲೆ ಬಹಳವಾಗಿ ನಾನು ಗೋಳಾಡುತ್ತಾ ನಾನು ಅಳುತ್ತಾ ಇದ್ದೇನೆ. And through that grieving, ಆ ಗೋಳಾಟದ ಮುಖಾಂತರವಾಗಿ I came to know who my heavenly Father really was. ನನ್ನ ನಿಜವಾದಂತ ನನ್ನ ಪರಲೋಕ ರಾಜ್ಯದ ತಂದೆ ಯಾರಾಗಿದ್ದಾನೆಂದು ಆ ಕ್ಷಣದಲ್ಲಿ ನಾನು ಅರ್ಥಕೊಂಡವನಾಗಿದ್ದೇನೆ. And it changed everything in my life. ಅನಂತರವಾಗಿ ನನ್ನ ಜೀವನದಲ್ಲಿ ಪ್ರತಿಯೊಂದು ಸಂಗತಿಗಳು ಬದಲಾಗಲಿಕ್ಕೆ ಪ್ರಾರಂಭವಾಯಿತು. See, an orphan has to be in control. ಒಂದು ಅನಾಥನು ಆತನ ನಿಯಂತ್ರಣದಲ್ಲಿ ಇರಬೇಕು. An orphan is afraid that he is not going to be fed. ಒಂದು ಅನಾಥನು ತನ್ನ ದಿನ ತಾನು ಉಣಬಡಿಸಲಿಕ್ಕೆ ಅಥವಾ ಆಹಾರ ಅವನಿಗೆ ದೊರಕೋದಿಲ್ಲ ಎನ್ನುವಂತ ಒಂದು ಭಯ ಅವನನ್ನು ಕಾಡುತ್ತಾ ಇರುತ್ತದೆ. But a son of the father knows who his father is and knows who he is. ಆದ್ರೆ ಒಂದು ತಂದೆ ಉಳ್ಳಂತ ಒಂದು ಮಗನಿಗೆ ಚೆನ್ನಾಗಿ ಗೊತ್ತು ಆತನ ತಂದೆ ಯಾರಾಗಿದ್ದಾನೆ, ಆತನ ಯಾರಾಗಿದ್ದಾನೆ ಎಂದು ಅವನು ಬಲ್ಲವನಾಗಿರುತ್ತಾನೆ. He is our Father. ಆತನು ನಮ್ಮ ತಂದೆ. Know him as your father. ಆತನನ್ನ ನಿಮ್ಮ ತಂದೆಯಾಗಿ ನೀವು ತಿಳಿದವರಾಗಿರ್ರಿ. And you'll begin to know who you are. ಅನಂತರವಾಗಿ ನೀವು ಯಾರು ಎನ್ನುವುದು ನಿಮ್ಮ ಕುರಿತಾಗಿ ನೀವು ಚೆನ್ನಾಗಿ ಬಲ್ಲವರಾಗಿರುತ್ತೀರಿ. And he has called you for a purpose. ಆತನು ನಿಮ್ಮನ್ನು ಒಂದು ಉದ್ದೇಶಕ್ಕಾಗಿ ಆತನು ನಿಮ್ಮನ್ನು ಕರೆದಿದ್ದಾನೆ. There's not one person in this room ಈ ಕೋಣೆಯಲ್ಲಿ ಒಂದೇ ಒಂದು ವ್ಯಕ್ತಿ ಮಾತ್ರವಲ್ಲದೆ that he has forgotten about. ಆತನು ಒಂದು ವ್ಯಕ್ತಿಯನ್ನು ಸಹ ಈ ಕೋಣೆಯಲ್ಲಿ ಆತನು ಮರೆಯಲಿಲ್ಲ. There's not one person ಇಲ್ಲಿರುವಂತ ಒಬ್ಬರನ್ನು ಸಹ that he's left behind. ಅವರು ಯಾರನ್ನು ದೇವರು ಹಿಂದಕ್ಕೆ ಬಿಡಲಿಲ್ಲ. We are all before him in Yeshua's name. Amen. ನಾವೆಲ್ಲರೂ ಆತನ ಮುಂಭಾಗದಲ್ಲಿ ನಾವಿದ್ದೇವೆ ಯೇಸುವಿನ ನಾಮದಲ್ಲಿ. ಆಮೆನ್.